ಒಂದೇ ಕೇಸ್ ಇಬ್ಬರು ಮಾಜಿ ಸಿಎಂಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆತಂದಿದ್ದಾರೆ. ಗಂಗೇನಹಳ್ಳಿ ಡಿನೋಟಿಫೈ ಕೇಸ್ನಲ್ಲಿ ಮೊನ್ನೆಯಷ್ಟೇ ಬಿಎಸ್ವೈ ವಿಚಾರಣೆಯಾಗಿತ್ತು. ಶನಿವಾರ ವಿಚಾರಣೆಗೆ ಬಿಎಸ್ವೈ ಆಗಮಿಸಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳು ಬಂತು ಅದೆಲ್ಲದಕ್ಕೂ ಉತ್ತರವನ್ನ ಕೊಟ್ಟಿದ್ರು. ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಸರದಿ. ಒಂದೇ ಪ್ರಕರಣದಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಎಂಬುದಾಗಿ ಆರೋಪಿಸಿ ದೂರು ದಾಖಲಾಗಿತ್ತು. ಈ ದೂರನ್ನ ಈಗ ಮತ್ತೆ ವಿಚಾರಣೆಗಾಗಿ ಕರೆತರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಕೆದಕಲಾಗಿದೆ. ಇದರಲ್ಲಿ ಇಬ್ಬರ ಪಾತ್ರ ಏನು, ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ ಇಂದ. ನಾಗೇಶ್, ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ವಿಚಾರಣೆಯನ್ನ ಈಗ ಲೋಕಾಯುಕ್ತ ನಡೆಸ್ತಾ ಇದೆ. ಇದರಲ್ಲಿ ಇಬ್ಬರ ಪಾತ್ರದ ಬಗ್ಗೆ ಏನೆಲ್ಲ ವಿವರಣೆಗಳು, ದಾಖಲೆಗಳು ಲಭ್ಯವಾಗಿದೆ? ಈಗಾಗಲೇ ಗಂಗೇನಹಳ್ಳಿಯಲ್ಲಿ ನಡೆದಂತ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಅನ್ನುವಂಥದ್ದನ್ನ ಸರ್ಕಾರದ ಸಚಿವರೇ ಆರೋಪವನ್ನ ಮಾಡಿದ್ರು. ಅದಾದ ಬಳಿಕ ಲೋಕಾಯುಕ್ತದಲ್ಲಿ ಕೇಸ್ ಇದ್ದಂತ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಆದಂತ BS ಯಡಿಯೂರಪ್ಪ ಮತ್ತೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಪಾತ್ರದ ಬಗ್ಗೆ ಮತ್ತಷ್ಟು ಈ ಒಂದು ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ನೇರವಾಗಿ ಅವರ ಭಾಗಿ ಇದೆ ಅನ್ನುವಂಥದ್ರ ಬಗ್ಗೆ ಆರೋಪವನ್ನ ಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು. ಅದಾದ ಬಳಿಕ ಲೋಕಾಯುಕ್ತದಲ್ಲಿ ಈ ಪ್ರಕರಣ ಇದ್ದಂತ ಕಾರಣಕ್ಕಾಗಿ ಕಳೆದ ಶನಿವಾರ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ರು. ಸುಮಾರು 3 ಗಂಟೆಗಳ ಕಾಲ BS ಯಡಿಯೂರಪ್ಪನವರನ್ನ ವಿಚಾರಣೆ ಮಾಡಿ ಈ ಪ್ರಕರಣದಲ್ಲಿ ಅವರಿಗಿರುವಂತಹ ದಾಖಲೆ ಮತ್ತೆ ಅವರ ಪಾತ್ರ ಏನು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ತನಿಖಾಧಿಕಾರಿ ಬಸವರಾಜ್ ಮುಗ್ದುಮ್ ಅವರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂತದ್ದು. ಅದಾದ ಬಳಿಕ ಇದೇ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಪಾತ್ರ ಇದೆ. ಅವರು ಈ ಒಂದು ಡಿನೋಟಿಫಿಕೇಶನ್ ಅನ್ನ ಅವರ ಹೆಂಡತಿ ತಾಯಿ ಹೆಸರಲ್ಲಿ ಮಾಡಿದ್ರು, ನಂತರ ಅವರ ಮಗನಿಗೆ GPS ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಆರೋಪವನ್ನು ಮಾಡಿದ್ರು. ಹಾಗಾಗಿ HD ಕುಮಾರಸ್ವಾಮಿ ಅವರನ್ನು ಕೂಡ ವಿಚಾರಣೆಗೆ ಕರೆದಿರುವಂಥದ್ದು. ಇವತ್ತು ತನಿಖಾಧಿಕಾರಿಯಾಗಿರುವಂತಹ ಬಸವರಾಜ್ ಮುಗ್ದುಮ್ ಅವರ ಬಳಿ ವಿಚಾರಣೆಗೆ HD ಕುಮಾರಸ್ವಾಮಿ ಅವರು ಹಾಜರಾಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರ ಪಾತ್ರ ಏನಿದೆ ಅನ್ನುವಂಥದ್ದು ತನಿಖೆಯಿಂದ ತಿಳಿದು ಬರುತ್ತೆ. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಹಾಗಾದ್ರೆ ಏನಿದು ಗಂಗೇನಹಳ್ಳಿ ಪ್ರಕರಣ ಅನ್ನೋದನ್ನ ಗಮನಿಸೋದಾದ್ರೆ, ಬೆಂಗಳೂರಿನ ಗಂಗೇನಹಳ್ಳಿಯಲ್ಲಿ ಡಿನೋಟಿಫಿಕೇಶನ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಹಳೆಯ ಪ್ರಕರಣಕ್ಕೆ ಈಗ ಮರುಜೀವ ಸಿಕ್ಕಿದೆ. 1976ರಲ್ಲಿ ಗಂಗೇನಹಳ್ಳಿಯಲ್ಲಿ BDA ಜಾಗವನ್ನ ನೋಟಿಫಿಕೇಶನ್ ಮಾಡಲಾಗಿದೆ ಅನ್ನುವಂತಹ ಆರೋಪ. ಸೊ ಈ ಹಳೆ ಪ್ರಕರಣದಲ್ಲಿ ಆಗ ದೂರನ್ನ ಕೊಟ್ಟಿದ್ರು ರಾಜಶೇಖರಯ್ಯ ಅನ್ನೋರು. 1.11 ಎಕರೆ ಡಿನೋಟಿಫೈ ಮಾಡಲು 30 ವರ್ಷದ ನಂತರ ಅವರು ಅರ್ಜಿಯನ್ನ ಹಾಕೊಂಡಿದ್ದಂತಹ ಪ್ರಕರಣ. ಕುಮಾರಸ್ವಾಮಿ CM ಆಗಿದ್ದಾಗ ರಾಜಶೇಖರಯ್ಯ ಎಂಬುವರು ಅರ್ಜಿಯನ್ನ ಹಾಕೊಳ್ತಾರೆ. ಸೊ ಈ ಅರ್ಜಿಯ ಬೆನ್ನಲ್ಲೇ ರಾಜಶೇಖರಯ್ಯ ಯಾರು ಅನ್ನುವಂತಹ ಅಂಶವೂ ಕೂಡ ಇಲ್ಲಿ ಪ್ರಶ್ನೆಯಾಗಿ ಬರುತ್ತೆ. ಆದರೆ ರಾಜಶೇಖರಯ್ಯ ಯಾರಂತ ಗೊತ್ತೇ ಇಲ್ಲ ಅನ್ನುವಂತಹ ವಿವರಣೆಯೂ ಕೂಡ ಲಭ್ಯವಾಗುತ್ತೆ. HDK CM ಆಗಿದ್ದಾಗ ಸೂಚನೆ ಕೊಡಲಾಗಿತ್ತು, ಭೂಸ್ವಾಧೀನಕ್ಕೆ ಬರಲ್ಲ ಅಂತ ಅಧಿಕಾರಿಗಳು ಶರ ಬರೆದಿದ್ರು. ಅವರು ಸೂಚಿಸಿದ್ರು, ಆದರೂ ಭೂಸ್ವಾಧೀನಕ್ಕೆ ಇದು ಬರೋದಿಲ್ಲ, ಆ ವ್ಯಾಪ್ತಿಗೆ ಬರಲ್ಲ ಅಂತ ಅಧಿಕಾರಿಗಳು ಶರ ಬರೆದು ಮುಗಿಸಿದ್ರು. ಆದರೂ ಕೂಡ ಕಾನೂನು ಪ್ರಕಾರ ಕ್ರಮ ಜರುಗಿಸಿ ಅಂತ ಮಗದೊಮ್ಮೆ HD ಕುಮಾರಸ್ವಾಮಿ ಅವರು ಪತ್ರವನ್ನ ಬರೆದಿದ್ರು ಅಂತ ಹೇಳಲಾಗ್ತಿದೆ. ಇದೇ ಪಾಯಿಂಟ್ ಅನ್ನ ಈಗ ಕುಮಾರಸ್ವಾಮಿ ಅವರು ಪದೇ ಪದೇ ಪ್ರಸ್ತಾಪಿಸ್ತಿರೋದು. 11/9/2007ರಲ್ಲಿ ವಿಮಲಾ ಎಂಬುವರಿಗೆ ಇದು GPA ಆಗುತ್ತೆ. 2007ರಲ್ಲಿ ವಿಮಲಾ ಎಂಬುವರ ಹೆಸರಿನಲ್ಲಿ ಈ ಜಾಗ GPA ಆಗುತ್ತೆ. ವಿಮಲಾ ಎಂಬುವರು ಅನಿತಾ ಕುಮಾರಸ್ವಾಮಿ ಅವರ ತಾಯಿ, ಕುಮಾರಸ್ವಾಮಿ ಅವರ ಅತ್ತೆ. ಸೊ ಈ ವಿಮಲಾ ಅನ್ನುವರ ಹೆಸರಿಗೆ ಕಾನೂನುಬದ್ಧವಾಗಿ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಆಗ ಸೂಚಿಸಿದ್ರು. GPA ಮಾಡಿಸಿಕೊಂಡಿದ್ದು ರಾಜಶೇಖರಯ್ಯ ನಿಂದಲ್ಲ, ರಾಜಶೇಖರಯ್ಯ ಅವರ ಮೇಲೆ ಈ ಅರ್ಜಿ ಇದ್ರು, ಅಂದ್ರೆ ಅವರ ಒಂದು ಆಸ್ತಿ ಆಗಿದ್ರು ಕೂಡ ಅವರಿಂದ ಇವರು GPA ಮಾಡಿಸ್ಕೊಂಡಿಲ್ಲ. ಮೂಲ ಮಾಲೀಕರ 21 ಮಂದಿ ವಾರಸುದಾರರಿಂದ ಇದನ್ನ GPA ಮಾಡಿಸ್ಕೊಳ್ಳಲಾಗಿದೆ ಅನ್ನುವಂತಹ ಆರೋಪ. ಮೂಲ ಮಾಲೀಕರು ಯಾರಿದ್ದಾರೆ ಆ ಪೈಕಿ 21 ಮಂದಿಯಿಂದ GPA 2008ರಲ್ಲಿ ಡಿನೋಟಿಫೈನಿಂದ ಕೈಬಿಡಲು ಆಗಿನ CM 2008ರ ಸಂದರ್ಭದಲ್ಲಿ BSY ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರು ಡಿನೋಟಿಫೈನಿಂದ ಕೈ ಬಿಡೋದಕ್ಕೆ ಶರ ಬರೀತಾರೆ. ಸೊ ಹಾಗಾಗಿ ಕುಮಾರಸ್ವಾಮಿಯಿಂದ ಯಡಿಯೂರಪ್ಪನವರಿಗೆ ಲಿಂಕ್ ಬಂದಿರೋದು ಈ ಪ್ರಕರಣದಲ್ಲಿ. ರಾಜಶೇಖರಯ್ಯ ಅನ್ನೋ ಬೇನಾಮಿ ಅರ್ಜಿ ಮೇರೆಗೆ ಶರಾವನ್ನ ಬರೆಯಲಾಗಿರುತ್ತೆ. ಡಿನೋಟಿಫೈ ಮಾಡೋಕೆ ಆಗಲ್ಲ ಅಂತ ಮುಖ್ಯ ಕಾರ್ಯದರ್ಶಿ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರ್ತಾರೆ. ಮಾಡಲಿಕ್ಕೆ ಬರೋದಿಲ್ಲ ಡಿನೋಟಿಫೈ ಅನ್ನೋ ವಿಷಯದಲ್ಲಿ ಮುಖ್ಯ ಕಾರ್ಯದರ್ಶಿಗಳ ಸ್ಪಷ್ಟನೆ ಇರುತ್ತೆ. ಮುಖ್ಯ ಕಾರ್ಯದರ್ಶಿ ಸಲಹೆ ಕೊಟ್ಟರೂ ಕೂಡ ಅದಕ್ಕೆ ಯಾವುದೇ ರೀತಿಯ ಮನ್ನಣೆ ಸಿಗದೆ ಡಿನೋಟಿಫೈಯನ್ನ ಮಾಡಲಾಗಿರುತ್ತೆ.
ಸೊ ಈಗ ಈ ಗಂಗೇನಹಳ್ಳಿ ಡಿನೋಟಿಫೈ ಪ್ರಕರಣದಲ್ಲಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ಪಾತ್ರದ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ. ಬಳಿಕ ಕುಮಾರಸ್ವಾಮಿ ಬಾಮೈದ ಚೆನ್ನಪ್ಪ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ. ಅವರ ಅತ್ತೆ ವಿಮಲಾ ಅವರ ಹೆಸರಿಗೆ ಜಿಪಿ ಆಗಿ ಅದು ನಂತರದಲ್ಲಿ ಚೆನ್ನಪ್ಪ ಅವರ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ. 2015ರಲ್ಲಿ ಲೋಕಾಯುಕ್ತದಲ್ಲಿ ಈ ಸಂಬಂಧಿತವಾಗಿ ದೂರು ದಾಖಲಾಗುತ್ತೆ. ಇಲ್ಲಿ ಕಾನೂನು ಬಾಹಿರವಾಗಿ ಅವರ ಹೆಸರಿಗೆ ವರ್ಗ ಮಾಡಿಕೊಂಡಿದ್ದಾರೆ, ಡಿನೋಟಿಫೈ ಮಾಡಲಾಗಿದೆ ಅಂತ 2021ರಲ್ಲಿ ಲೋಕಾಯುಕ್ತದಲ್ಲಿ ಕೊನೆಯ ಬಾರಿಗೆ ವಿಚಾರಣೆಯೂ ಕೂಡ ಆಗುತ್ತೆ. ಬಿಡಿಎ ಸ್ವಾಧೀನಪಡಿಸಿಕೊಂಡ್ರೂ ಕೂಡ 1.11 ಎಕರೆ ಡಿನೋಟಿಫೈ ಆಗಿರುತ್ತೆ. ಇದು ಬಿಡಿಎ ವ್ಯಾಪ್ತಿಗೆ ಬರುತ್ತಾ, ಅದು ಸ್ವಾಧೀನ ಆಗಿದ್ರೂ ಕೂಡ ಇದನ್ನ ಡಿನೋಟಿಫೈ ಮಾಡಿದ್ದು ಹೇಗೆ, ಅದನ್ನ ಚೆನ್ನಪ್ಪ ಅವರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದು ಹೇಗೆ ಇತ್ಯಾದಿ ಪ್ರಶ್ನೆಗಳ ಸಂಬಂಧ ಈಗ ಉತ್ತರವನ್ನ ಪಡೆಯಲಿದ್ದಾರೆ. 2015ರಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾದರೂ ಕೂಡ ತನಿಖೆ ಪೂರ್ಣವಾಗಿರಲಿಲ್ಲ. ಕೇವಲ ಒಂದು ಹಂತದ ವಿಚಾರಣೆಯನ್ನಷ್ಟೇ ನಡೆಸಿದ್ರು. ಆದರೆ ಏನು ಫೈನಲ್ ಕನ್ಕ್ಲೂಷನ್ ಅನ್ನುವಂತಹ ಪೂರ್ಣ ತನಿಖೆಯ ಒಂದು ರಿಪೋರ್ಟ್ ಲಭ್ಯವಾಗಿರಲಿಲ್ಲ. ಆದಷ್ಟು ಬೇಗ ತನಿಖೆ ಪೂರ್ಣಕ್ಕೆ ಈಗ ಸಚಿವರು ಒತ್ತಾಯವನ್ನ ಮಾಡೋ ಮೂಲಕವಾಗಿ ಈ ಪ್ರಕರಣವನ್ನ ಬೆಳಕಿಗೆ ತಂದಿದ್ದಾರೆ.